What is happening this week? Yes, Environment Day. On part of Environment Day, we have invited Sir C. Siddhalingaya, C. Siddhalingaya, sir. grandfather of Yeah, grandfather of Shaurya. our Shaurya. Of our Shaurya. So, sir will give some information about environment. Okay. Environment and how environment will support to the health, your health. How it will be useful for you and how environmental will help you. What you have to do to the environment. Sir, hearty welcome to our 3C class. Thank you. Clap for sir. Which is your first school? Huh? ನಾನು ನಿಮಗೆ ಒಂದು ಚಿಕ್ಕದಾದ ಒಂದು ಪದ್ಯ ಹೇಳ್ತೀನಿ. ಈ ಪದ್ಯನ ಕೇಳಿಬಿಟ್ಟು ಆಮೇಲೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಒಂದು ಚಿಕ್ಕದೊಂದು ಪದ್ಯ, ಒಂದು ಹಾಡು ಅಷ್ಟೇ, ಪದ್ಯನೂ ಅಲ್ಲ, ಹಾಡದು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇದು ಹಾಡು, ಇಷ್ಟೇ ಹಾಡು. ಮುಂದಿನ ಜಾಸ್ತಿ ಇದೆ, ಅದು ಬೇಡ ನಮಗೆ. ದೆನ್ ನೌ ಯು ಕ್ಯಾನ್ ಟೆಲ್ ಮೀ ವಿಚ್ ಈಸ್ ಯುವರ್ ಫಸ್ಟ್ ಸ್ಕೂಲ್. ಶಾಬಾಷ್ ಶಾಬಾಷ್, ಶಪಾಳಿ ಹೇಳಿ, ಶಪಾಳಿ ಶಪಾಳಿ, ಶಾಬಾಷ್. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಅಲ್ವಾ? ಅಂದಮೇಲೆ ನಿಮ್ಮ ಮೊದಲ ಗುರು ಯಾರು? ಅಪ್ಪ ಅಲ್ಲ, ಅಮ್ಮನೇ. ಅಮ್ಮ. ಪ್ರೈಮರಿಲಿ ಯು ಹ್ಯಾವ್ ಟು ಟೇಕ್ ಎ ಲೆಸನ್ ಆ್ಯಂಡ್ ಟೀಚಿಂಗ್ಸ್ ಫ್ರಮ್ ಯುವರ್ ಮದರ್ ಆ್ಯಂಡ್ ದೆನ್ ಓನ್ಲಿ ಯು ಆರ್ ಕಮಿಂಗ್ ಟು ದ ಸ್ಕೂಲ್. ಇದು ಫಸ್ಟು ನಿಮ್ಮ ಬೇಸಿಕ್ ಇದ್ರ ಬಗ್ಗೆ. ಇನ್ನು ನನ್ನ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದೆಯಲ್ವಾ? ನಾನು ಒಂದು ಗೌರಿಬಿದನೂರ ಹತ್ರ ಇರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ, ಕುರುಬರಳ್ಳಿ ಅನ್ನೋ ಊರಿನಿಂದ ಬಂದಿರತಕ್ಕಂಥವನು. ಬಂದು 68ರಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ಬಂದುಬಿಟ್ಟು ವಿದ್ಯಾಭ್ಯಾಸ, ಆಟ ಪಾಠ ಎಲ್ಲ ಮಾಡಿಕೊಂಡು ಇಲ್ಲಿ ಓದ್ಕೊಂಡು ನಾನು BSc ಮೆಡಿಸಿನ್ ಮಾಡಿಕೊಂಡು RMP ಡಾಕ್ಟ್ರ್ ಆದೆ. ಡಾಕ್ಟ್ರ್ ಆಗಿಬಿಟ್ಟು ಇಲ್ಲೇನೇ ಡಾಕ್ಟ್ರ್ ಕೆಲಸ ಮಾಡಿ ಜನಗಳಿಗೆ ಸೇವೆ ಮಾಡ್ತಾಯಿದ್ದೆ. ಅದಾದಮೇಲೆ IPS ಪಾಸ್ ಮಾಡಿಕೊಂಡು IPS ಆಗಿ ಪೊಲೀಸ್ ಆಫೀಸರ್ ಆಗಿ ನನ್ನ 36 ವರ್ಷಗಳನ್ನು ನಾನು ಕಳೆದಾಗಿ ಈಗ ಪ್ರೆಸೆಂಟ್ ನಾನು ಒಂದು ಹೆಲ್ತ್ ಗ್ರೂಪನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆ ಲಿವರ್ ಪ್ರಾಬ್ಲಮ್ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಬೇರೆ ಜ್ವರಗಳು ಇರ್ತವೆ, ಏನು ಕಾಯಿಲೆ ಇರುತ್ತೆ. ಕಾಯಿಲೆ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ಅವ್ರಿಗೆ ಮೆಡಿಸಿನ್ ಬರ್ಕೊಡ್ತೀನಿ. ಮೆಡಿಸಿನ್ ಬರ್ಕೊಟ್ಬಿಟ್ಟು ಇಂತಿಂಥ ಮೆಡಿಸಿನ್ ತೊಗೊಳ್ಳಿ. ಜೊತೆಗೆ ಈ ವರ್ಲ್ಡಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟ್ರುಗಳು ನನಗೆ ಪರಿಚಯ ಇದ್ದಾರೆ. ಇಂಥ ಡಾಕ್ಟ್ರ್ ಹತ್ರ ಹೋದರೆ ನಿಮಗೆ ಈ ಕಾಯಿಲೆ ಚೆನ್ನಾಗಿ ವಾಸಿ ಆಗುತ್ತೆ ಅಂತೇಳಿ ಗೈಡ್ ಮಾಡ್ತೀನಿ. ಗೈಡ್ ಮಾಡಿಬಿಟ್ಟು ಅವರನ್ನು ಸಂತೋಷವಾಗಿರೋದಕ್ಕೋಸ್ಕರ, ಆರೋಗ್ಯವಾಗಿರೋದಕ್ಕೋಸ್ಕರವಾಗಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ 11 ವರ್ಷದಿಂದ. ಇವತ್ತು ನಿಮ್ಮನ್ನೆಲ್ಲ ನೋಡ್ತಕ್ಕಂತಹ ಟುಡೇ ಈಸ್ ಮೈ ಪ್ರೈಡ್ ಟು ಸಿ ಆಲ್ ಆಫ್ ಯು ಇನ್ ದಿಸ್ ಕ್ಲಾಸ್. ಆ್ಯಂಡ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಟು ಸಿ ಆಲ್ ಆಫ್ ಯು. ಈಗ ನಾವು ಹೆಲ್ತ್ ಬಗ್ಗೆ ಮಾತಾಡಬೇಕಾದ್ರೆ ಮೊದಲನೇದಾಗಿ ನಾವು ನಮ್ಮ ಪರಿಸರ ಸುತ್ತಮುತ್ತ ಇರ್ತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಏನು ನಮ್ಮ ಸುತ್ತಮುತ್ತ ಏನಿದೆ? ಯಾರು ಹೇಳ್ತೀರಿ? ನಮ್ಮ ಸುತ್ತಮುತ್ತ ಏನಿದೆ? ಹೋಗಲಿ, ಏನು ಹೇಳ್ಮರಿ, ಏನೋ ಹೇಳ್ತಿ? ಹಾಂ, ಶಬಾಷ್ ಯಾರು, ಶಬಾಷ್. ನೀರು, ಬ್ಯೂಟಿಫುಲ್. ಗಾಳಿ, ಏರ್. ನೋಡಿದ್ರಾ? ನೀವೆಲ್ಲ ತಿಳ್ಕೊಂಡಿದ್ದೀರಿ. ಆರೋಗ್ಯವಾಗಿರಬೇಕಾದ್ರೆ ಗಾಳಿ ಬೇಕು, ನೀರು ಬೇಕು, ಮನೆ ಬೇಕು, ಬೆಳಕು ಬೇಕು, ಗೊತ್ತಾಯ್ತಾ? ಆಮೇಲೆ ಸೂರ್ಯನಿಂದ ಸನ್ಲೈಟ್ ಬೇಕು. ಇವೆಲ್ಲ ಎಲ್ಲಿ ಸಿಗುತ್ತೆ? ಟ್ರೀಸಿಂದ ಏನು ಸಿಗುತ್ತೆ? ವೆರಿ ಗುಡ್. ನಾವು ಉಸಿರಾಡ್ತಕ್ಕಂಥದ್ದೇ ಗಾಳಿ. ನೀವು ಬದುಕಿದ್ದೀರಿ, ಮಾತಾಡ್ತಾ ಇದ್ದೀರಿ, ಯು ಆರ್ ಟೆಲಿಂಗ್ ಸಮಥಿಂಗ್ ಅಂತಂದರೆ ಅದು ಗಾಳಿಯಿಂದ. ನಾವು ಅದನ್ನು ಗಾಳಿ, ಏರ್ ಅಂತ ಕರಿತೀವಿ. ಆದರೆ ಆ ಏರ್ ಇದೆಯಲ್ಲ, ಅದನ್ನು ಆಮ್ಲಜನಕ ಅಂತ ಕರೀತಾರೆ.
ಆಮೇಲೆ ಬೆಳಕು ಬೇಕು ಅಂತಂದರೆ ನಮಗೆ ಸೂರ್ಯನ ಕಿರಣಗಳಿಂದ ಸೂರ್ಯನಿಂದ ನಮಗೆ ಬೆಳಕು ಸಿಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ಎಲೆಕ್ಟ್ರಿಸಿಟಿನೂ ನಾವು ತಯಾರು ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ಸೊ ಎಲೆಕ್ಟ್ರಿಸಿಟಿಯಿಂದ ಕೂಡ ನಮಗೆ ಬೆಳಕು ಸಿಗುತ್ತೆ, ಏನು ತೊಂದರೆ ಇಲ್ಲ. ನೀರು ಕೂಡ ಜೀವನೇ, ಜೀವ ಜಲ. ಆ ನೀರು ಕೂಡ ನಿಮಗೆ ಸಿಗಬೇಕು ಅಂತಂದು ಹೇಳಿದರೆ ನೀವು ಮಳೆಯನ್ನು ಬರೋ ರೀತಿಯಲ್ಲಿ ಮಾಡಬೇಕು. ಈ ಕಾಡು ಬೆಳೆಸಿದರೆ ಕಾಡಿನ ಮರಗಳು ಬೆಳೀತಾವಲ್ಲ, ಬೆಳೆದ್ಬಿಟ್ಟು ಬಹಳ ಎತ್ತರಕ್ಕೆ ಹೋದ್ಮೇಲೆ ಈ ಮಳೆ ಬರ್ತಕ್ಕಂಥ ಮೋಡಗಳಿದಾವಲ್ಲ, ಆ ಮೋಡಗಳನ್ನು ಅದು ಚೆಕ್ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ. ಎಲ್ಲಿ ಹಿಡಿದಿಟ್ಕೊಳ್ಳುತ್ತೆ ಆ ಜಾಗದಲ್ಲಿ ಮಳೆ ಬರುತ್ತೆ, ನ್ಯಾಚುರಲಾಗಿ ಮಳೆ ಬರುತ್ತೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ನೀವು ಯಾವ ಥರ ಕೇರ್ ತಗೊಳ್ಬೇಕು ಅಂದರೆ ಬೇಗ ಎದ್ದೇಳಬೇಕು ಬೆಳಿಗ್ಗೆ ಬೇಗ. ಯಾಕೆಂದರೆ ನೀವು ಚಿಕ್ಕ ಹುಡುಗರು ಅಂದರೆ ನೀವು ನಿಮಗೆ ಇರ್ತಕ್ಕಂಥದ್ದು ಒಂದೇ ಕೆಲಸ, ಬೆಳಗ್ಗೆ ಎದ್ದೇಳಬೇಕು, ಹಲ್ಲುಜ್ಕೊಳ್ಬೇಕು, ಸ್ನಾನ ಮಾಡಬೇಕು, ದೇವ್ರಿಗೆ ನಮಸ್ಕಾರ ಹಾಕಬೇಕು. ನಿಮ್ಮ ಪದ್ಧತಿ ಪ್ರಕಾರವಾಗಿ ನೀವು ಏನು ಮಾಡ್ತೀರೋ, ನೀವು ವಿಭೂತಿ ಧರಿಸ್ತೀರಾ, ಬೊಟ್ಟಿಟ್ಕೊಳ್ತೀರಾ, ಊದ್ಕಡ್ಡಿ ಹಚ್ತೀರಾ, ಏನೋ ಮಾಡ್ಕೊಳ್ಬೇಕು ಅಂದರೆ ಅದು ಟ್ರೆಡಿಷನ್, ಅದು ಮಾಡಬೇಕು. ಯಾಕೆ ಮಾಡಬೇಕು ಅಂತಂದು ಹೇಳಿದ್ರೆ ನಿಮ್ಮ ಮನಸ್ಸಿದೆಯಲ್ಲ, ಮನಸ್ಸು ಬಂದ್ಬಿಟ್ಟು ಪ್ರಚಲಿತವಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ, ನಿಮ್ಮ ಮೈಂಡ್ ಬಂದ್ಬಿಟ್ಟು ವಿಕಾಸವಾಗುತ್ತೆ, ಸಾಕಷ್ಟು ವಿಷಯನ ಕಲ್ತ್ಕೊಳ್ಳೋದಕ್ಕೋಸ್ಕರವಾಗಿ ಅದು ಎಲಾಬ್ರೇಟ್ ಆಗುತ್ತೆ, ಮೈಂಡು ಫ್ರೀ ಆಗುತ್ತೆ. ಅದಕ್ಕೋಸ್ಕರವಾಗಿ ನೀವು ಇದನ್ನೆಲ್ಲ ಮಾಡಬೇಕು. ಈಗ ಹುಡುಗರು ಇದ್ದೀರಿ, ದೊಡ್ಡವರು ಆಗಬೇಕಾದ್ರೆ ನಿಮಗೆ ಕೆಲವು ಸ್ಲಾಟ್ಸ್ ಇದೆ, ಪ್ಲೇಸಸ್ ಇದ್ದಾವೆ. ಆ ಪ್ಲೇಸಸ್ಸಲ್ಲಿ ಎಲ್ಲಿ ಏರ್ ಸಿಗುತ್ತೆ, ಪಾರ್ಕಲ್ಲಿ ನೀವು ಹೋಗಿ ವಾಕ್ ಮಾಡಬೇಕು, ಮಿನಿಮಮ್ ವಾಕು. ನಿಮಗೆ ಸಾಟರ್ಡೆ ಸಂಡೇ ಫ್ರೀ ಇರುತ್ತೆ. ಈ ಸಾಟರ್ಡೆ ಸಂಡೇ ಫ್ರೀ ಇದ್ದಾಗ ನೀವು ನಿಮ್ಮ ತಂದೆನೋ ನಿಮ್ಮ ತಾಯಿನೋ ಪಾರ್ಕ್ಗೆ ಹೋಗ್ತಾ ಇದ್ದರೆ ಆಕೆ ಜೊತೆಲಿ ಹೋಗಬೇಕು, ನೀವು ವಾಕ್ ಮಾಡಬೇಕು. ಕೆಲವು ಪ್ಲೇ ಗ್ರೌಂಡ್ಸಲ್ಲಿ ಆಟ ಆಡಬೇಕು. ಆಟ ಆಡಿಬಿಟ್ಟು ನೀವು ಆಟಗಳನ್ನು ಆಡ್ತಾನೆ ನಿಮ್ಮ ಬಾಡಿಯ ಪಾಶ್ಚರನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಬೆಳೆಸ್ಕೊಂಡು ನೀವು ಇದನ್ನು ಆರೋಗ್ಯನ ಕಾಪಾಡ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ಎನ್ವಿರಾನ್ಮೆಂಟು ನಮಗೆ ನಮ್ಮ ಒಂದು ಆರೋಗ್ಯಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಸಪೋರ್ಟಿವ್ ಆಗಿದ್ಕೊಂಡು ನಿಮ್ಮ ಆರೋಗ್ಯನ ನೀವು ಮೇಂಟೈನ್ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಈ ರೀತಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನಿಮಗೆಲ್ಲರಿಗೂ ಇಷ್ಟು ಸೈಲೆಂಟಾಗಿ ನನಗೆ ಕೋಪ್ರೇಟ್ ಮಾಡಿ ನನ್ನ ಒಂದು 4 ಮಾತನ್ನು ಕೇಳಿದ್ದಕ್ಕೋಸ್ಕರವಾಗಿ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.